2024 ಸ್ಟಾರ್ಟ್ ಮಾಡಿ 2025 ರಂಗೋಲಿ ಬಿಡ್ತವ್ರೆ. ಜಿಮ್ಮಣ್ಣ ಫೋನ್ ಮಾಡಿದ್ರು, ಸಚಿನ್ ಅಣ್ಣ ಎಲ್ಲಿದ್ಯಾ, ಬರ್ತಾ ಇದೆಯಾ ಅಂತ. ಅಣ್ಣ ಇನ್ನೂ ಅರ್ಧ ದಾರಿಲೇ ಇದೀನಿ, ಇನ್ನೂ ಶ್ರೀರಂಗಪಟ್ಟಣಕ್ಕೂ ಬಂದಿಲ್ಲ ಅಂತಂದೆ. ಅವ್ರು ಹೌದಾ ಸರಿ ಆಯ್ತು ಬಿಡು, ನೀನು ಬರೋದಿನ ಲೇಟ್ ಆಗ್ಬೋದು, ಇನ್ನು ಹಂಗಾರೆ ಬಂದರೂ ರೆಸ್ಟ್ ಮಾಡು, ವರ್ಕೌಟ್ ಮಾಡೋದು ಬೇಡ ಅಂದರು. ಚೈನ್ ಲಿಂಕ್ದು ಒಂದು ಕೆಲಸ ಮಾಡಿದ್ದೆ ನನ್ನ ಸಹನಾ ಅಕ್ಕ ಒಬ್ರವ್ರೆ, ಪಾಪ ಅವ್ರಿಗೂ ಗೊತ್ತಿರಲಿಲ್ಲ. ಅವರು ನನ್ನ ಥರನೇ ಬಕ್ರ ಆಗಿರು. ಅವ್ರು ಫಸ್ಟೇ ಬಕ್ರ ಆದರು, ಆಮೇಲೆ ನಾನು ಬಕ್ರ ಆದೆ. ಎಲ್ಲರ ಮನೇಲೂ ಜ್ಯೂಸು ತಿಂಡಿಗಳು ಇಟ್ಟಿದ್ರೆ, ನಮ್ಮ ಮನೇಲಿ ಚಿತ್ರಾನ್ನ ಗೊಜ್ಜು. ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಆಮೇಲೆ ಮಾಡದೆ ಇರೋರ್ಗೂ ಒಳ್ಳೇದಾಗಲಿ. ಮೈಸೂರು ಮಂಡ್ಯದಲ್ಲಿ ನಿಮ್ಗೆ 10 ಗಂಟೆ 11 ಗಂಟೆ ಮೇಲೆ ಜನ ಸಿಗೋದು ತುಂಬ ಕಷ್ಟ. ಎಲ್ಲ ಮನೆಗೆ ಹೊಟ್ಟೋಗ್ತಾರೆ. ನೋಡಿ ನೋಡಿ ನೀವೇ ನೋಡಿ 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 ನೋಡ್ಕೊಳ್ಳಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ. ನೋಡಿದ್ರಾ? ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಏನಪ್ಪ ಬ್ಲಾಗ್ ಮಾಡ್ತವನೆ ಇಷ್ಟೊಂದು ನೈಟಲ್ಲಿ ಅಂತ ಅನ್ಕೊತಾ ಇದ್ದೀರಾ. ಇವತ್ತು ನ್ಯೂ ಇಯರು. ಸೊ ಎಲ್ಲ ಕಡೆ ಮಂಡ್ಯದಲ್ಲಿ ಸುತ್ತ ಎಲ್ಲ ಕಡೆ ಫುಲ್ಲು ಖಾಲಿ ಹೊಡಿತವ್ರೆ. ಅದು ನ್ಯೂ ಇಯರ್ ದಿನನೂ ಬಾರ್ ಅಂಗಡಿ ತಾವ್ ನಾರ್ಮಲಾಗಿ ಹುಡುಗರೆಲ್ಲ ಕೂತವ್ರೆ ಆಲ್ಮೋಸ್ಟು, ಅಂದರೆ ಎಣ್ಣೆ ತಗೊಳಕ್ಕೆ. ಮತ್ತು ಬೇಕ್ರಿ ತಾವೆಲ್ಲ ಪೊಲೀಸ್ ಆಲ್ಮೋಸ್ಟ್ ನಿಂತವ್ರೆ ಜೀಪ್ ಹಾಕೊಂಡು, ಯಾಕಂದರೆ ಗಲಾಟೆ ಏನಾರು ಮಾಡ್ತಾರೆ. ಮತ್ತು ಈ ಒಂದು ನಮ್ಮೊಂದು ಏರಿಯಾ ತುಂಬ ಏನಂತಾರೆ ಹೇಳೋಕೆ ಅಸಾಧ್ಯ. ಸೊ ಸ್ವಲ್ಪ ಗಲಾಟೆ ಅದು ಇದು ಸ್ವಲ್ಪ ಜಾಸ್ತಿನೇ ಜೋರೆ. ಸೊ ಅದಕ್ಕೋಸ್ಕರ ಒಂದೇ ಒಂದು ಕಾರಣಕ್ಕೆ ಪೊಲೀಸ್ ಜೀಪ್ ಎಲ್ಲ ಇಲ್ಲೇ ಇರುತ್ತೆ ಯಾವಾಗ. ಇಡೀ ನೈಟ್ ಒಂದು 2 ಗಂಟೆ 3 ಗಂಟೆ ಇರ್ತಾರೆ. ಅದಾದ್ಮೇಲೆ ಮನೆಗೆ ಹೋಗ್ಬೋದು, ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಿಮಗೆ ಆಲ್ಮೋಸ್ಟ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾನು ಬರ್ತಾ ಇರೋದು ಇದು ಕರ್ನಾಟಕ ಬಾರ್ ಅಂತ ಅಂದ್ಬಿಟ್ಟು ಈ ಒಂದು ಏರಿಯಾ. ಸೊ ಇಲ್ಲಿ ಬೇಕ್ರಿಗಳಿದೆ, ಮತ್ತು ಒಂದು ಮಾರ್ಟ್ ಇದೆ, ಅಂದ್ಬಿಟ್ರೆ ಟ್ರೆಂಡ್ ಅಂತೆಲ್ಲ ಇದೆ. ಸೊ ಈ ಕಡೆಯಿಂದ ನಾವು ಮನೆಗೆ ಹೋಗ್ಬೋದು. ಬಟ್ ನಿಮ್ಗೊಂದು ಹಂಗೆ ಒಂದು ರೌಂಡ್ ಹೊಡಿಸೋದಾ ಅಂತ ಅಂದ್ಬಿಟ್ಟು. ಸೊ ನೀವು ಇಲ್ಲಿ ನೋಡ್ಬೋದು ಪೊಲೀಸ್ ಜೀಪ್ ಅಲ್ಲೇ ನಿಂತೈತೆ, ಪೊಲೀಸವರಲ್ಲೇ ನಿಂತವ್ರೆ. ನಾನೇನ ಅಕಸ್ಮಾತ್ ಆ ಕಡೆಯಿಂದ ವೀಡಿಯೋ ಮಾಡ್ಕೊಂಡ್ರೆ ಏನೋ ವೀಡಿಯೋ ಮಾಡ್ತಿದ್ಯಲ್ಲ ಅಂತ ಅಂದ್ಬಿಟ್ಟು ಇಟ್ಕೊಂತಾರೆ ಪಕ್ಕ. ಸೊ ನೋಡಿ ಹಂಗೇನೆ ನೋಡಿ ನೋಡಿ ನೀವೇ ನೋಡಿ 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 ಹಂಗೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ. ನೋಡಿದ್ರಾ? ಸರಿ ಓಕೆ, ನಾನು ನೋಡೋಕೆ ಹೋಗಲಿಲ್ಲ, ಯಾಕಂದರೆ ನನ್ನ ಮುಖ ಗಿಕ್ಕ ನೋಡಿ ಆಮೇಲೆ ವಾಪಸ್ಸು ಬಾಯಿಲಿ ಅಂತಂದರೆ ಮುಗಿತ ಕತೆ. ಸೊ ನೋಡಿ ಅಲ್ಲೂ ಪೊಲೀಸ್ ನಿಂತಿದ್ರು. ಎಲ್ಲ ಕಡೆ ಸೆಕ್ಯೂರಿಟಿಗೋಸ್ಕರ ನಿಂತಿರೋದು, ಯಾಕಂದರೆ ಇವಾಗ ಎಲ್ಲ ಕಡೆನೂ ಹುಡುಗರು ಇದ್ದೇ ಇರ್ತಾರೆ. ಇವತ್ತು ನಾಳೆ ನ್ಯೂ ಇಯರ್ ಅಂದ್ಬಿಟ್ಟು, ಐ ಮೀನ್ ಇವತ್ತು. ಸೊ ಅಲ್ಲೂ ಕೂಡ ನೋಡಿ ಬಾರ್ ಹತ್ರ ಎಲ್ಲ ನಿಂತವ್ರೆ. ಎಲ್ಲ ಕಾರ್ ಹಾಕೊಂಡು ನನ್ನ ಪ್ರಕಾರ ಕಾರ್ ಹಾಕೊಂಡು ನಿಂತಿರೋರೆಲ್ಲ ಪಾರ್ಟಿ ಮಾಡೋಕ್ಕೆ ಅಂತಲೇ ಇರೋದು. ಸೊ ನಾನಿವಾಗ ಹತ್ತತ್ರ 11:15 ಇವಾಗ ನಾನು ಮೈಸೂರಿಗೆ ಹೋಗ್ತಿದ್ದನು. ವಾಪಸ್ ಮಂಡ್ಯಗೆ ವಾಪಸ್ ಬಂದೆ. ನಾನು ಹತ್ತತ್ರ ಒಂದು ಅರ್ಧ ಹೋಗಿದ್ದೆ. ಹೋಗ್ಬಿಟ್ಟು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ತುಂಬ ಯೋಚನೆ ಮಾಡಿದೆ, ಹೋಗ್ಲಾ ಬೇಡವಾ ಅಂತ. ಆಮೇಲೆ ನಮ್ಮ ಜಿಮ್ಮಣ್ಣ ಫೋನ್ ಮಾಡಿದ್ರು, ಸಚಿನ್ ಅಣ್ಣ ಎಲ್ಲಿದ್ಯಾ, ಬರ್ತಾ ಇದೆಯಾ ಅಂತ. ಅಣ್ಣ ಇನ್ನೂ ಅರ್ಧ ದಾರಿಲೇ ಇದೀನಿ, ಇನ್ನೂ ಶ್ರೀರಂಗಪಟ್ಟಣಕ್ಕೂ ಬಂದಿಲ್ಲ ಅಂತಂದೆ. ಅವ್ರು ಹೌದಾ ಸರಿ ಆಯಿತು ಬಿಡು, ನೀನು ಬರೋದಿನ ಲೇಟ್ ಆಗ್ಬೋದು, ಇನ್ನು ಹಂಗಾರೆ ಬಂದರೂ ರೆಸ್ಟ್ ಮಾಡು, ವರ್ಕೌಟ್ ಮಾಡೋದು ಬೇಡ ಅಂದರು. ಸೊ ಫ್ಯಾಮಿಲಿ ಮೆಂಬರ್ಸು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಸರಿ ಆಯಿತು ಅಂತ ಅಂದ್ಬಿಟ್ಟು ವಾಪಸ್ ಗಾಡಿ ಹೊಡೆದ್ಬಿಟ್ಟು ಬಂದೆ ಮನೆಗೆ ಬಂದುಬಿಟ್ಟು ನಮ್ಮ ಅಪ್ಪ ಅಮ್ಮನ ಹತ್ರ ನೋಡಿದೆ. ಅವ್ರು ಯಾಕೋ ವಾಪಸ್ ಬಂದುಬಿಟ್ಟಿದ್ಯಲ್ಲ ಅಂದರು. ಯಾಕೋ ಮನ್ಸಡಿಲ್ಲ, ಅದಕ್ಕೆ ವಾಪಸ್ ಬಂದೆ ಅಂತಂದೆ. ಯಾಕಂದರೆ ನನಗೆ ಆ ಥರ ಫ್ಯಾಮಿಲಿ ಬಿಟ್ಟು ಯಾವತ್ತೂ ಇದ್ದವನಲ್ಲ, ಅದಕ್ಕೋಸ್ಕರ ವಾಪಸ್ ಬಂದೆ. ಇನ್ನೊಂದು ಸ್ವಲ್ಪ ಬೇಜಾರಿತ್ತು, ಏನಕ್ಕೆ ಹೋಗಬೇಕು ಅನ್ನೋದು ಒಂದು ತಲೆಯಲ್ಲಿ ಬಂತು, ಅದಕ್ಕೋಸ್ಕರ ಹೋಗಲಿಲ್ಲ. ಸೊ ಬರೀ ಮಾತೇ ಆಗೋಯ್ತು. ಎಲ್ಲ ಪೆಟ್ರೋಲ್ ಬಂಕ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೊಂಟೋಗೋರೆ. ಸೊ ಪುಷ್ಪ ಪಾಂಡವ್ರಂಗ ಹತ್ರ ಬಂದ್ಬಿಟ್ಟೆ ಮಾತಾಡ್ಕೊಂಡು. ಈಗ ಮತ್ತೆ ನಮ್ಮ ಒಂದು ಏರಿಯಾಗೆ ಹೋಗ್ಬೇಕು. ಆದರೆ ಹೋಗ್ತಾ ವಿಡಿಯೋ ಮಾಡ್ಕೊಂಡೇ ಹೋಗ್ತೀನಿ. ಆಗಲಿ ಅಂದರೆ ಏನು ಮಾಡೋಕ್ಕಾಗಲ್ಲ. ನಾನು ಕೇಕ್ ತೊಗೊಂಡಿದ್ದೀನಿ ನಮ್ಮ ಮನೆಗೆ, ಅದು ಸಿಂಪಲ್ ಆಗಿ. ಸೊ ನೋಡಿ, ಸೊ ಫುಲ್ಲು ಸುತ್ತ ಎಲ್ಲ ಕಡೆ ಆಲ್ಮೋಸ್ಟ್ ಮಂಡ್ಯದಲ್ಲೆಲ್ಲ ಇದು ಮಾಡ್ಕೊಂಡು. ಮೈಸೂರು ಮಂಡ್ಯದಲ್ಲಿ ನಿಮ್ಗೆ 10 ಗಂಟೆ 11 ಗಂಟೆ ಮೇಲೆ ಜನ ಸಿಗೋದು ತುಂಬ ಕಷ್ಟ. ಎಲ್ಲ ಮನೆಗೆ ಹೊಟ್ಟೋಗ್ತಾರೆ, ಎಲ್ಲ ಅವ್ರವ್ರ ಕೆಲಸ ನೋಡ್ಕೊಂಡು ಹೋಗ್ತಾರೆ. ಬಟ್ ಬ್ಯಾಂಗ್ಳೂರಲ್ಲಿ ಆದರೆ ನೀವು 2 ಗಂಟೆ 3 ಗಂಟೆ ನೈಟಲ್ಲಿ ನೋಡಿದ್ರು ಇನ್ನೂ ಒಳ್ಳೆ ಈ ಮಧ್ಯಾಹ್ನ ಇರ್ತಾರಲ್ಲ ಜನ ಹಂಗಿರ್ತಾರೆ. ಬಟ್ ನಾನು ಮಂಡ್ಯ ಮೈಸೂರಲ್ಲಿ ಹಂಗಿರಲ್ಲ, ಯಾಕಂದರೆ ಅವ್ರವ್ರ ಕೆಲಸನೇ ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಅದಕ್ಕೋಸ್ಕರ. ಸೊ ಇಲ್ಲಿ ಹೋಗ್ತಾ ನೋಡಿ, ನಾನು ಒಂದು ಕಡೆ ನಿಲ್ಸಕ್ಕೆ ಹೋಗಲ್ಲ, ಬೇಗ ಹೊಂಟೋಯ್ತೀನಿ. ಸೊ ಇಲ್ಲೆಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಬಾರು ಅದು ಇದು ಮತ್ತು ಪಾರ್ಟಿ ಮಾಡೋಕ್ಕೋಸ್ಕರ ಇಲ್ಲಿ ಪೊಲೀಸರು ಪ್ಯಾಕ್ ಮಾಡಿಸ್ತವ್ರೆ. ಅಂದರೆ ಅಲ್ಲಿ ನಿಂತಿರೋರೆಲ್ಲರೂ ಕಳಿಸ್ತವ್ರೆ, ನಿಂತ್ಕೊಬಿಡಿ ಹೋಗಿ ಮನೆಗೆ ವಾಪಸ್ಸು. ಮತ್ತೆ ಇಲ್ಲಾಂದರೆ ನೀವು ಬಂದಿರೋದು ಎದಕ್ಕೆ ಬಂದಿದ್ದೀರಾ ತಗೊಂಡು ಬೇಗ ಹೋಗಿ ಕ್ಲಿಯರ್ ಆಗಿ ಅಂದ್ಬಿಟ್ಟು. ಸೊ ಇಲ್ಲಿ ಮುಂದೆ ಇಲ್ಲಿ ಜೀಪ್ ನಿಂತಿದೆ, ಸುಮ್ಮನೆ ಹಿಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ನಾನು ವೀಡಿಯೋ ಮಾಡ್ಕೊಂಡು ಹೋಗೋದ್ರಿಂದ ಏನೂ ಪ್ರಾಬ್ಲಮ್ ಇರಲ್ಲ, ಬಟ್ ಆದರೆ ಬೇಡ ಅಂತ ನೋಡೋದ ಬನ್ನಿ. ಅವರು ಇವಾಗ ನೋಡಿರ್ತಾರೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಿರೋದಕ್ಕೆ ಸುಮ್ಮನೆ ಆಗೋಗಿರ್ತಾರೆ. ಸೊ ಇಲ್ಲೂ ಕ್ಲೋಸ್ ಮಾಡೋರು ಆಲ್ರೆಡಿ.
ಬಟ್ ಇದು ಒಂದು ಕರ್ನಾಟಕ ಬಾರಲ್ಲಿ ಮತ್ತು ಈ ಒಂದು 100 ಫೀಟ್ ರೋಡಲ್ಲಿ ಒನ್ ಆಫ್ ದ ಪಾಪ್ಯುಲರ್ ಬಾರ್ ಅಂತಲೇ ಹೇಳ್ಬೋದು. ಯಾಕಂದರೆ ಜನ ಜಾಸ್ತಿ ಅಲ್ಲೇ ಸಿರೋದು, ನಾವೆಲ್ಲ ಓಡಾಡ್ತಾ ಇರ್ತೀವಲ್ಲ, ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ, ಬೇರೆ ಏನಿಲ್ಲ. ಅದಾದಮೇಲೆ ಇದು ರವಿ ಬಿರಿಯಾನಿ ಅಂತ ಇರೋದು ಮೌರ್ಯ ಬಿರಿಯಾನಿಯಾಗಿ ಕನ್ವರ್ಟ್ ಆಗಿದೆ. ಸೊ ಇಲ್ಲೂ ಜನ ಜಾಸ್ತಿ ಇರ್ತಾರೆ, ಯಾಕಂದರೆ ನಾನ್ ವೆಜ್ ಊಟ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಪಾರ್ಟಿ ಮಾಡ್ತಾಯಿದ್ದೀವಿ. ನಾವು ಸಖತ್ ಕುಡಿತೀವಿ, ಮಿರಿಂಡಾ, ಸ್ಪ್ರೈಟು, ಮಾಜಾ ಇಂಥದ್ದ. ಬಟ್ ಇದನ್ನೆಲ್ಲ ಕುಡಿಯೋಲ್ಲ. ಸೊ ಈಗ ಮಾತಾಡ್ತಾ ಕರ್ನಾಟಕ ಬಾರ್ ಬಿಟ್ಟು ಈಗ ಮತ್ತೆ ನಮ್ಮ ಒಂದು ಏರಿಯಾ ಹೊಸಹಳ್ಳಿ ಸರ್ಕಲ್ಗೆ ಬಂದಿದ್ದೀನಿ. ಬಟ್ ಆದರೂ ನನ್ನ ಹುಚ್ಚ ಅನ್ಕೊಂತಾರೆ, ಯಾಕಂದರೆ ನಾನು ಮೈಸೂರಿಗೆ ಅರ್ಧ ಹೋಗಿ ವಾಪಸ್ ಬಂದಿರೋದು. ನಾನು ಇವತ್ತು ಜಿಮ್ ವರ್ಕೌಟ್ ಮಾಡೋಕ್ಕೆ ಹೋಗಬೇಕು ಅಂತಲೇ ಮನೇಲಿ ಜಗಳ ಮಾಡ್ಕೊಂಡು ಹೋದೆ. ವಾಪಸ್ ಆಮೇಲೆ ಬಂದೆ, ನಾನು ಮನ್ಸು ಅಡಿದ್ದೇನೆ. ಸೊ ಈಗ ಸೊ ನೋಡಿ, ಅಲ್ಲಿ ಪೊಲೀಸವರೆಲ್ಲ ನಿಂತ್ಕೊಂಡು ಬೈತಾವ್ರೆ. ಇಲ್ಲಿ ನಾನು ಇಲ್ಲೇ ಕೇಕ್ ತಗೊಂಡಿದ್ದೆ ಈಗ. ಸೊ ಕೇಕ್ ತಗೊಂಡು ಇವಾಗ ನಾನು ಹೋಯ್ತಾ ಇದ್ದೀನಿ ಇಲ್ಲಿಗೆ ಮನೆಗೆ. ಸೊ ನೋಡಿ ಎಷ್ಟು ಚಿಕ್ಕ ಕೇಕ್ ಸರಿದ್ದೀರಿ. ಕೇಕ್ ಚಿಕ್ಕದಂತ ಏನಲ್ಲ, ಹ್ಯಾಪಿ ನ್ಯೂ ಇಯರ್ ಒಂದು ಸೆಲೆಬ್ರೇಷನ್ಗೋಸ್ಕರ ಅಷ್ಟೇ ತಂದಿರೋದು, ಬೇರೆ ಏನು ವಿಷಯ ಅಲ್ಲ. ಮತ್ತು ಇನ್ನೊಂದೇನಂದ್ರೆ ಯಾವ ಕೇಕು ಇರಲಿಲ್ಲ, ಪೇಸ್ಟ್ರಿ ಇತ್ತು. ನನಗೆ ತುಂಬ ಇಷ್ಟ ಪೇಸ್ಟ್ರಿ ತಿನ್ನೋಕ್ಕೆ, ಚಾಕ್ಲೇಟ್ ಯಾವ ಪೇಸ್ಟ್ರಿಗೂ ನಾನು ತಿಂತೀನಿ ಪೇಸ್ಟ್ರಿ ಕೇಕ್ ಆದರೆ. ಬಟ್ ನಮ್ಮಮ್ಮ ನಮ್ಮಪ್ಪ ಮತ್ತು ನಮ್ಮ ಮಾಮ ಅವರೆಲ್ಲ ತಿನ್ನಲ್ಲ, ಅವರೆಲ್ಲ ಇಷ್ಟನೇ ಪಡೋಲ್ಲ. ಆಗ ಅವಾಗೆಲ್ಲ ಅವರ ಒಂದು ಚೈಲ್ಡ್ಹುಡ್ಡಲ್ಲಿ ಪೇಸ್ಟ್ರಿ ಕೇಕ್ ಅನ್ನೋದಿರಲಿಲ್ಲ, ಹನಿ ಕೇಕ್ ಅನ್ನೋದಿತ್ತು, ಮತ್ತು ಕ್ರೀಮ್ ಕೇಕ್ ಇತ್ತು. ಬಟ್ ಪೇಸ್ಟ್ರಿ ಕೇಕ್ ಇರಲಿಲ್ಲ. ಸೊ ಅವ್ರು ಪೇಸ್ಟ್ರಿ ಕೇಕಲ್ಲಿ ಅವ್ರಿಗೆ ಇಷ್ಟನೇ ಆಗೋಲ್ಲ. ಅದಕ್ಕೇ ಅವರು ಸುಮ್ಮನೆ ಬೇಜಾರಾಯ್ತಾರಲ್ಲ, ಇನ್ನು ಏನಕ್ಕೆ ಹೊಸ ವರ್ಷದ ದಿವಸ ಬೇಜಾರು ಮಾಡೋದು, ಅವ್ರಿಗೆ ತಿಂದೇ ಇರೋ ಥರ ಮಾಡೋದು ಅಂದ್ಬಿಟ್ಟು ಹನಿ ಕೇಕ್ನೇ ತಗೊಂಡು ಬಂದೆ. ಕ್ರೀಮ್ ಕೇಕ್ ಇತ್ತು, ಬಟ್ ನನಗೆ ಇಷ್ಟ ಆಗೋಲ್ಲ ಕ್ರೀಮ್ ಕೇಕು. ಆ ಕ್ರೀಮ್ ಕೇಕು ಒಂಥರ ಇರುತ್ತೆ ತಿನ್ನೋಕ್ಕೆ, ಚೆನ್ನಾಗಿರಲ್ಲ ಅದು. ಹನಿ ಕೇಕ್ ಆದರೆ ಓಕೆ ತಿನ್ಬೋದು. ಆ ಒಂದು ಶುಗರ್ ಸಿರಪ್ ಹಾಕಿರ್ತಾರಲ್ಲ ಅದು ತಿನ್ಬೋದು ಆರಾಮಾಗಿ. ಇದೊಂದೇನು ಅರ್ಧ kg ಇರಬೇಕು ನಾನು ಅನ್ಕೋತೀನಿ ಅಷ್ಟೇ. ನೋಡಿ ಇಲ್ಲಿ ಎಲ್ಲರ ಮನೇಲೂ ಜ್ಯೂಸು ತಿಂಡಿಗಳು ಇಟ್ಟಿದ್ರೆ, ನಮ್ಮ ಮನೇಲಿ ಚಿತ್ರಾನ್ನ ಗೊಜ್ಜು ಮತ್ತು ಅದ್ಯಾವುದು ಬದನೆಕಾಯಿ ಹಾಕಿ ಒಂದು ಗೊಜ್ಜು ಮಾಡ್ತಾರಲ್ಲ ಗೈಸ್, ಅದು, ಮತ್ತು ಪುಳಿಯೋಗರೆ ಗೊಜ್ಜು, ಆಮೇಲೆ ಅಲ್ಲಿ ಪುಳಿಯೋಗರೆ ಗೊಜ್ಜು, ಉಪ್ಪಿನಕಾಯಿ, ಇಲ್ಲಿ ಸಾಂಬಾರು ಪುಡಿಗಳು, ಇಲ್ಲಿ ಜೀರಿಗೆ, ಈ ತರಕಾರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ತುಪ್ಪ, ಬೆಣ್ಣೆ, ಕೆನೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನೇ ಇಟ್ಟವ್ರೆ ಸುತ್ತ. ಸರಿ, ಇನ್ನೊಂದು ತೋರಿಸ್ತೀನಿ ರೀ, ಇನ್ನೊಂದು ಸ್ಟೆಪ್ ತೋರಿಸ್ತೀನಿ ರೀ. ಸೊ ಈಗ ಇದನ್ನೆಲ್ಲ ಇಡ್ತೀನಿ, ಏನೂ ಮಾಡೋಕ್ಕಾಗಲ್ಲ, ಇನ್ನೊಂದು ಅರ್ಧ ಗಂಟೆ ಸ್ಟಾರ್ಟ್ ಆಗುತ್ತಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ರವೆ, ಕಡಲೆಕಾಯಿ ಅದೇನೋ ಬರುತ್ತಲ್ಲ ಅದು, ಕಡಲೆ ಹಿಟ್ಟು, ಇದು ಮೈದಾ, ಕಡಲೆಕಾಳು, ರವೆ, ಮತ್ತು ಇನ್ನೊಂದು ಯಾವುದೋ ಇದು ಆಮೇಲೆ ಇವಾಗ ಜ್ಯೂಸ್ ತಂದಿಟ್ಟಿದ್ದು ದ್ರಾಕ್ಷಿ, ಗೋಡಂಬಿ. ಮತ್ತು ನಾನಿದೊಂದು ಒಳ್ಳೆ ಪ್ರಾಡಕ್ಟ್ ಇದೆ ಗೈಸ್ತದು, ಒಂದು ಚೈನ್ ಲಿಂಕ್ದು ಒಂದು ಕೆಲಸ ಮಾಡಿದ್ದೆ. ನನ್ನ ಸಾನಕ್ಕ ಒಬ್ಬರವ್ರೆ, ಪಾಪ ಅವ್ರಿಗೂ ಗೊತ್ತಿರಲಿಲ್ಲ. ಅವರು ನನ್ನ ಥರನೇ ಬಕ್ರಾಗಿರು. ಅವ್ರು ಫಸ್ಟೇ ಬಕ್ರ ಆದರು, ಆಮೇಲೆ ನಾನು ಬಕ್ರ ಆದೆ. ಸೇರಿಕೊಂಡು 26,000 ವೇಸ್ಟ್ ಮಾಡಿದೆ. ಆವಾಗ ವೇಸ್ಟ್ ಮಾಡಿದ್ದಕ್ಕೆ ಈಗಲೂ ನಮ್ಮ ಅಪ್ಪ ಅಮ್ಮನ, ಪರ್ಟಿಕ್ಯುಲರಾಗಿ ನಮ್ಮ ಅಮ್ಮನ ನಂಬೋದೇ ಇಲ್ಲ. ದುಡ್ಡಿನ ವಿಷಯದಲ್ಲಿ ಏನಾರ ಒಂದು ಹಾಳು ಮಾಡ್ತೇನೆ ಅಂತ ಯಾವುದಕ್ಕೂ ಮುಂದೆ ಬರೋಲ್ಲ. ನಾನು ಏನಾರ ಮಾಡ್ತೀನಿ ಅಂತಂದ್ರು. ಈಗ ಜಿಮ್ ವಿಷಯದಲ್ಲೂ ಹಂಗೆ ಮಾಡ್ತಾವ್ರೆ. ಎಷ್ಟು ಒಂದು 40,000 ಕೇಳಿದ್ದೀನಿ, 40-45,000. ಸೊ ಕೊಡೋಕ್ಕೆ ತುಂಬ ಆಟ ಆಡಿಸ್ತವ್ರೆ. ಈಸ್ಕೊತೀನಿ, ನಮ್ಗೆ ಗೊತ್ತು, ನಮ್ಮಮ್ಮ ಕೊಡ್ತಾರೆ. ಬಟ್ ಸ್ವಲ್ಪ ಲೇಟು, ಅವ್ರದ್ದು ತುಂಬ ಬೇಜಾನು ಕೆಲಸಗಳಿರುತ್ತೆ ಅದರಿಂದ. ಸೊ ನೆಕ್ಸ್ಟು ಇದು ಇಲ್ಲಿ ಕೆಳಗಡೆ ಇನ್ನೊಂದು ಡ್ರಾಯರಲ್ಲಿ ಹೂವು ಮತ್ತು ಟಮಾಟೊ ನೋಡಿ ಏನು ಇಟ್ಟವ್ರೆ, ರವೆ, ಮತ್ತು ಇಲ್ಲೂ ರವೆ, ಮತ್ತು ಏನೇನೋ ಕ್ಯಾಪ್ಸಿಕಮ್ಮು, ತರಕಾರಿ ಏನೇನೋ ಇಟ್ಟವ್ರೆ ಗೈಸ್. ಇಷ್ಟು ದೊಡ್ಡ ಫ್ರಿಜ್ಜಲ್ಲಿ, 3 ಡೋರ್ ಫ್ರಿಜ್ಜಲ್ಲಿ ಬರೀ ದಿನಸಿ ಐಟಮ್ಸೇ ತುಂಬಿಸವ್ರೆ. ಒಂದು ಕುರ್ಕುರೆ ಅಥವಾ ಒಂದು ಕುರುಕ್ ತಿಂಡಿ ಇಲ್ಲ. ಬನ್ನಿ ಈಗ ಸೆಲೆಬ್ರೇಷನ್ ಟೈಮಲ್ಲಿ ಸಿಗ್ತೀನಿ ನಿಮಗೆ. ಕಟ್ ಮಾಡ್ತಾರೆ ಅವಾಗ ನಾನು ಸಿಗ್ತೀನಿ ನಿಮಗೆ. ಆಗಲೂ ವ್ಲಾಗ್ ಮಾಡ್ತೀನಿ, ಆಗ ಮಾತಾಡಿಸ್ತೀನಿ. ಮತ್ತು ಯಾವುದು ರೆವಲ್ಯೂಷನ್ ಅಂತೀನಿ, ರೆಸಲ್ಯೂಷನು ಏನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಹೊಡಿತಾನೆ ಅವ್ರೆ ಕೈ, ಹೊಡಿತಾನೆ ಅವ್ರೆ ಆಗ್ಲಿಂದ, ಕಂಟಿನ್ಯೂಸ್ ಆಗಿ 2 ಗಂಟೆಯಿಂದ ಹೊಡಿತಾನೆ ಅವ್ರೆ. ಅಲ್ಲಿ
ಇವ್ರು ಇನ್ನೂ ರಂಗೋಲಿ ಬಿಡೋದ್ರಲ್ಲಿ ಇನ್ನೂ 2025 ಆಗಿ ಆದರೂ ಇನ್ನೂ ರಂಗೋಲಿ ಬಿಡ್ತಾರೆ. 2024ರಿಂದ ಸ್ಟಾರ್ಟ್ ಮಾಡಿ 2025 ಇನ್ನೂ ರಂಗೋಲಿ ಬಿಡ್ತಾವ್ರೆ. ಪುಟಿ ಪುಟಿ ಇನ್ನೂ ಅದು ಎಷ್ಟೊತ್ತು ಗಂಟೆ ಬಿಡಿಸ್ಕೊಂಡ್ಕತೀವ ಮಾತ್ರ. 2024 ಸ್ಟಾರ್ಟ್ ಮಾಡಿ 2025 ಆದರೂ ಇನ್ನೂ ಬಿಡಿಸ್ತಾನೆ ಇದ್ದೀರ. ಇಡಾಲಿ ಯಾರೋ ಅಲ್ಲಿ ಜೋರಾಗಿ ಕಿರ್ಚ್ಕೋತಾರೆ ಹ್ಯಾಪಿ ನ್ಯೂ ಇಯರ್ ಅನ್ಕೊಂಡು. ಎಲ್ಲ ಫುಲ್ಲು ಸೆಲೆಬ್ರೇಷನ್ ಎಲ್ಲ ಅವರೇ, ಆ ಕಡೆ ಈ ಕಡೆ ಎಲ್ಲ ಕಡೆನೂ. ಸೊ ಈಗ ನಮ್ಮ ಮನಸ್ಸನ್ನ ಕೇಕ್ ಕಟ್ ಮಾಡಿ ಮಲ್ಕೋತಾರೆ. ಲೋ ಬ್ಯಾಟ್ರಿ ಆಗ್ಬಿಟ್ಟಿದೆ ಗೈಸ್. ಇವಾಗ ಹಚ್ತಾರೆ, ಬೇಗ ಹಚ್ಚಮ್ಮ. ಹ್ಯಾಪಿ ನ್ಯೂ ಇಯರ್. ಬಸ್ಟ್ ಹಿಂಗೆ ಆಗೋದು ಇಯರ್. ಹ್ಯಾಪಿ ನ್ಯೂ ಇಯರ್ ಆಂಟಿ. ನಮ್ಮ ಪಾಪ ಎಲ್ಲಿ? ಇದು ಫಸ್ಟ್ ಹ್ಯಾಪಿ ನ್ಯೂ ಇಯರ್. ನಮ್ಮಮ್ಮ ನೀನು ಅನ್ಕೊಂಡಿದ್ದೆಲ್ಲ ಆಗ್ಲಿ. ನಮ್ಗೆ ಅದಕ್ಕೆ ನಿಮ್ಗೆ ಒಂದು ಬೇಕು. ನಾನೆಲ್ಲ ಬ್ಲಾಗಲ್ಲಿ ಹೇಳಿದ್ದೀನಿ, ಬ್ಲಾಗಲ್ಲಿ ಎಲ್ಲ ನೋಡ್ತಾರೆ. ಅದಕ್ಕೋಸ್ಕರ ಗಾಯ್ಸ್ ನಮ್ಮಮ್ಮ ತಿಂಗಳಲ್ಲಿ ಎಷ್ಟೋ ದುಡ್ಡು ಕೊಡ್ತಾರೆ ಅಂತ ಹೇಳಿ ನಂಗೆಲ್ಲ ಕೇಕು ಹೊಸ ವರ್ಷದಲ್ಲಿ ದುಡ್ಡು ಕೇಳ್ತಾನಲ್ಲ ಇವನು. ಬೇಗ ಬರ್ಬೇಕಂತ. ನನ್ನ ಲವ್ ಮಗಳು ಇಂಜಿನಿಯರ್ ಲವ್ ಉನ್ನತು ಬ್ಲಾಗ್ ಮಾಡ್ತಾ ಇದೀನಿ. ಎಲ್ಲಾರ್ಗು ಹ್ಯಾಪಿ ನ್ಯೂ ಇಯರ್ ಅನ್ನೋ ಬ್ಲಾಗಲ್ಲಿ ಈಗ. ಅಯ್ಯೋ ಲೋಪರ್. ಏಯ್ ಹೇಳ ಹೇಳು. ಹಲೋ ಇನ್ನೊಂದ್ಸತಿ ಹೇಳು ಜೋರಾಗಿ ಬ್ಲಾಗ್ಗೆ. ಓ ಗೈಸ್ ಅಂತ ನೋಡಿ, ಅವ್ನು ಚೆನ್ನಾಗಿ ಹೇಳ್ತಾನೆ. ಅವ್ನ ಕೈಲಿ ಉನ್ನತ್ ಕೈಲಿ ಕೊಡು, ಉನ್ನತ್ ಕೈಲಿ ಹೇಳ್ಸು. ಪಾಪ ಹೇಳು ಪಾಪ, ನನ್ ಮಾತುಗ್ ಬೆಲೆ ಕೊಡ್ತಿಲ್ಲ ಪಾಪ ನೀನು. ಹೇಳು ಪಾಪ. ಆಂಟಿ ಹ್ಯಾಪಿ ನ್ಯೂ ಇಯರ್ ಆಂಟಿ ಅಂದ್ಬಿಡು. ಹ್ಯಾಪಿ ನ್ಯೂ ಇಯರ್ ಗೈಸ್ ಅಂದ್ಬಿಡು ಪಾಪ. ಹೇಳ್ಬಿಟ್ಟ ಕೊನೆಗೂ. ನನ್ಗೋಸ್ಕರ ನಾ ಪಾಪ ಹೇಳ್ದ. ಅದು ಗೈಸ್ ಲಾಸ್ಟ್ ಸತಿ ಅವ್ನು ನಮ್ಮ ಮನೆಗೆ ಬಂದಾಗ ಚೆನ್ನಾಗಿ ಹೊಡೆದು ಅವನಿಗೆ ಚೆನ್ನಾಗಿ ಟಾರ್ಚರ್ ಕೊಟ್ಬಿಟ್ಟಿದ್ದೆ. ಅದಕ್ಕೆ ಅವ್ನು ನನಗೆ ಬೈತಾ ಇರೋದು. ನನ್ನ ಮಗಳು ಇಂಜಿನಿಯರ್ ಚೆನ್ನಾಗಿ ಓದ್ಲಿ ಈ ವರ್ಷ. ಇನ್ನೂ ಅವಳು ಮುಗ್ಸಕ್ಕೆ ಇನ್ನೂ 3 ವರ್ಷ ಐತಿ ನಡಿ. ಮಾಡ್ಲಿ ಅವಳು ಯಾವ್ದ್ರಲ್ಲೂ ಫಾಲ್ಟ್ ಆಗ್ಬಾರ್ದು. ಅಲ್ಲಿ ಅವ್ರ ಮಗಳು ನೋಡು. ಅವ್ರ ರಿಯಲ್ ಮಗಳು ಯಾವ್ದ್ರಲ್ಲೂ ಪೆಂಡಿಂಗ್ ಇರಿಸ್ಕೋಬಾರ್ದು. ಅವ್ರು ಮಾಡ್ಕೊಂಡಿದ್ದಾರೆ. ಕಾಶಿ ಇನ್ನೊಬ್ರು ಅಣ್ಣ ಇದ್ದಾರೆ. ಇಲ್ಲೋಡ ಹಾಕೋ ಅಲ್ಲೋಡ. ಹ್ಯಾಪಿ ನ್ಯೂ ಇಯರ್ ಡಲ್ಲಿ. ಸ್ವೀಟ್ ತಿನ್ಸ್ಬಾರ್ದ ಕಣಮ್ಮ. ಮಾಮ ಈ ಸತಿ ದೋಸೆ ಐತಿ ತಗೋ. ಈ ಸತಿ ಮಾಮನೆ 12 ಗಂಟೆ ಆಯ್ತು ಕಲ 12 ಗಂಟೆ ಆಯ್ತು ಕಲ ಅಂತ ಅದೇ ನಾನು ಇತಿಹಾಕಿ ಮಾಮ ಹಿಂಗೆ ಹೇಳಿದೆ. ನಮ್ಗೆ ಈ ಸತಿ ದೋಸೆ ಇರ್ಲಿಲ್ಲ. ಹೋಗು ಲಾಗ್ ಮಾಡು ಲಾಗ್ ಮಾಡು. ಇಲ್ಲ ನಮ್ಮ ಮಾಮ ಫುಲ್ ಅಪ್ಡೇಟ್ ಆಗ್ಬಿಟ್ಟಾರೆ. ಭೀಮ್ ಮೂವಿ ನೋಡ್ತಾರೆ. ನಮ್ಮ ಅಪ್ಪ ಮಲ್ಕೊಂಡವ್ರೆ. ಅಪ್ಪ ಮಲಗಿರ್ತದೆ. ಏನಾರ ಹೊಸ ವರ್ಷಕ್ಕೆ ಉಗಿಸ್ಕೊಂಡ್ರಿ ಏನಾರ ಉಗಿಸ್ಕೊಂಡ್ರೆ ಭೂಮಿ ಅದು ನೀನೇ ಹೊಣೆ. ನನ್ನ ಮೇಗಡೆ ಮಲಿಕೊ ಅಂತ ಅಂದ್ಬಿಟ್ಟು ಅಪ್ಪ ಕೆಳಗಡೆ ಮಲಗೈತೆ. ಅಪ್ಪ ಅಪ್ಪ ಇದು ಎಲ್ಲ ಒಂದ್ಸಲ ಬಾಯ್ ಅಪ್ಪ ಹ್ಯಾಪಿ ನ್ಯೂ ಇಯರ್.
ಸೊ ಗೈಸ್ ಈಗ ಹೊಸ ವರ್ಷಕ್ಕೆ ಏನು ಅನ್ಕೊಂಡಿದ್ದೆ? ನಾನು ತಿನ್ನಿಸ್ತೀನಿ. ತಗೋ ವಾ ಅಲ್ಲಿ ತಗೋಮ್ಮ. ಹ್ಯಾಪಿ ನ್ಯೂ ಇಯರ್. ಅಲ್ಲ ಬರ್ತಡೇ ಇದನ್ನೆಲ್ಲನೂ ಇದು ಇಷ್ಟಪಡ್ತಾರೆ. ತಿನ್ಕೊಂಡು ಮಾಮ ಇವತ್ತೆ ಖುಷಿ ಆಗ್ಬಿಟ್ಟೋಣ. ಹೊಸ ವರ್ಷಕ್ಕೆ ಏನು ಅನ್ಕೊಂಡಿದ್ಯಾ? ಎಲ್ಲ ಒಳ್ಳೇದಾಗ್ಲಿ, ಹೊಸ ವರ್ಷಕ್ಕೆ ಎಲ್ಲ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ಎಲ್ರಿಗೂ ಒಳ್ಳೇದಾಗ್ಲಿ. ಅಲ್ಲ ನಿಂದೇನ ಪರ್ಸನಲ್ ಏನಾರು ಆಯ್ತಾ? ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಆಮೇಲೆ ಮಾಡದೆ ಇರೋರ್ಗೂ ಒಳ್ಳೇದಾಗಲಿ. ನಿನ್ಗೆ ಹೇಳು. ನಮ್ಮ ಅಣ್ಣನ್ ಬೇಗ 10K ನಂದು ಬಿಡು, ನಿಂದೆ ಹೇಳು. ನಂದು ಅದು ನನ್ನ ಪರ್ಸನಲ್. ಅಲ್ಲ ನಿಂದೇನಾರು ಬೇರೆ ಏನಾರು ಆಯ್ತಾ ಅಂತ. ಇಂಜಿನಿಯರಿಂಗ್ ಚೆನ್ನಾಗಿ ಕಂಪ್ಲೀಟ್ ಮಾಡ್ಬೇಕು. ಅದು ಈ ವರ್ಷ ಅಲ್ಲ, ಇನ್ನೂ 3 ವರ್ಷ ಐತೆ. ಈ ವರ್ಷದ ಏನಾರು ಹೇಳು. ಈ ವರ್ಷನೇ ಚೆನ್ನಾಗಿ ಕಂಪ್ಲೀಟ್ ಮಾಡ್ಬೇಕು. ಫಸ್ಟ್ ಇಯರ್ ಓಕೆ ಓಕೆ. ಅಷ್ಟೇ ಮಾಡಬಾರ್ದು. ನಾನು ಆಗ್ಲಿಂದ ಮಾಡ್ತಾ ಇದೀನಿ. ಇಡೀ ಹೊಸಳ್ಳಿ ಸರ್ಕಲ್ ಎಲ್ಲ ತೋರಿಸ್ಕೊಂಡಿದ್ದೀನಿ. ಪೊಲೀಸರು ಅದೆಲ್ಲ ತೋರಿಸ್ತೀನಿ. ಪೊಲೀಸರು ಅಳಿದಿದ್ದು ಭಾರತ ಇದ್ದಿದ್ದವ್ರನ್ನ ಎಲ್ಲಾರು ತೋರಿಸ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ಸೊ ಗೈಸ್, ಇವಾಗ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದ. ವರ್ಷದ ಮೊದಲನೇ ಬ್ಲಾಗು ಎಲ್ಲರೂ ಇಷ್ಟಪಟ್ಟು ನೋಡಿ ಅಂತ ಹೇಳ್ದ. ಟಾಟಾ, ಬೈ ಬೈ, ಸಿ ಯು ಟುಮಾರೋ.